ಹಾಯ್ ಫ್ರೆಂಡ್ಸ್, ನಮಸ್ತೆ. ಇನ್ನೇನು ಹೊಸ ವರ್ಷ ಶುರು ಆಗ್ತಾ ಇದೆ. 2025 ನಾಳೆಯೇ ಶುರುವಾಗ್ತಾ ಇದೆ. ನಿಮ್ಮೆಲ್ರಿಗೂ ಕೂಡ ನಿಮ್ಮ ದಿನಗಳು ಹೆಂಗಿರುತ್ತೆ, ನಿಮ್ಮ ರಾಶಿ ಹೇಗಿರುತ್ತೆ, ಸೊ ನೋಡ್ತಾ ಹೋಗೋಣ. ಮೊದಲನೇದಾಗಿ ವೃಷಭ ರಾಶಿ. ಈ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಮುಗ್ಗಟ್ಟು ಹಾಗೂ ನಿಮ್ಮ ಹೊಸ ವರ್ಷದಲ್ಲಿ ಏನೇನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಗ್ಗಟ್ಟು ಹಾಗೂ ದೈನಂದಿನ ವ್ಯವಹಾರದಲ್ಲಿ ಪ್ರಗತಿ ಉಂಟಾಗುವುದು. ಹಾಗೆ ಆರೋಗ್ಯದ ಕಡೆ ಗಮನವಿರಲಿ. ಇವರಿಗೆ ಕುಟುಂಬದಲ್ಲಿ ನೆಮ್ಮದಿ ಉಂಟಾಗುತ್ತದೆ. ಇನ್ನು ಮೇಷರಾಶಿಯವರಿಗೆ, ಈ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಕಾರ್ಯಪ್ರಗತಿಯಲ್ಲಿ ವಿಳಂಬ ಹಾಗೂ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಷ್ಟೇನು ಲಾಭದಾಯಕವಾಗಿರುತ್ತೆ ಇಲ್ಲ. ಇವರು ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು. ಇನ್ನು ಮಿಥುನ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಧನಲಾಭವು, ಯಾವುದೇ ತನ್ನ ಕಾರ್ಯಗಳಲ್ಲಿ ವಿಳಂಬವು, ಹಾಗೆ ಆರೋಗ್ಯದಲ್ಲಿ ಏರುಪೇರು, ಹಾಗೆ ಮೋಸ ಮಾಡುವ ವ್ಯಕ್ತಿಗಳಿಂದ ದೂರವಿರಬೇಕು. ಇನ್ನು ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ, ಸಹೋದ್ಯೋಗಿಗಳಿಂದ ಅಸಮಾಧಾನ ಉಂಟಾಗುತ್ತದೆ. ಭಯಾಧಿಕ್ಯ ಸ್ಥಾನ ಭ್ರಷ್ಟ ಸಾಧ್ಯತೆ ಇರುತ್ತದೆ. ಇನ್ನು ಸಿಂಹ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಬಂಧು ಬಾಂಧವರಲ್ಲಿ ಸ್ನೇಹ ಮತ್ತು ಸಂತೋಷ, ವ್ಯಾಧಿ ಭಯ, ದ್ರವ್ಯ ಪ್ರಾಪ್ತಿ, ಲಾಭದ ಸ್ಥಾನ ಪಲ್ಲಟವಾಗುವ ಸಾಧ್ಯತೆ. ಇನ್ನು ಕನ್ಯಾ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಬಂಧು ಮಿತ್ರರು ಸೌಖ್ಯ, ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿ, ಕೋಪದ ನಿಯಂತ್ರಣ ಒಳ್ಳೆಯದು. ಯಾವುದೇ ಕಾರ್ಯ ಸ್ಥಾನದಲ್ಲಿ ನಿಧಾನಗತಿ, ಆರೋಗ್ಯದ ಕಡೆ ಗಮನವಿರಲಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವರಿಗೆ ಆರೋಗ್ಯ ಪರಿಸ್ಥಿತಿ ಒಳ್ಳೆಯ, ಜನರಿಂದ ನೆಮ್ಮದಿ ಹಾಗೂ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಂತೋಷ ಸಾಧ್ಯತೆ. ಇನ್ನು ಧನುರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಹಾಗೂ ಆರ್ಥಿಕವಾಗಿ ಲಾಭ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಬಂಧು ಮಿತ್ರರಿಂದ ಸಹಾಯ ಉಂಟಾಗುತ್ತದೆ. ಇನ್ನು ಮಕರ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಒಳ್ಳೆಯ ಸುದ್ದಿ, ಬಂಧು ಮಿತ್ರರೊಂದಿಗೆ ಎಚ್ಚರಿಕೆಯಿಂದಿರಿ, ಒಳ್ಳೆಯದು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಕಿರಿಕಿರಿ, ಆರೋಗ್ಯದ ಸುಧಾರಣೆ. ಇನ್ನು ಕುಂಭ ರಾಶಿಯವರಿಗೆ ಮನಸ್ಸಿನಲ್ಲಿ ಭಯ, ಆರ್ಥಿಕ ಸ್ಥಿತಿ ಸಾಧಾರಣ, ಆರೋಗ್ಯದ ಬಗ್ಗೆ ಚಿಂತೆ, ಬಂಧು ಬಾಂಧವರಲ್ಲಿ ಕಡಿಮೆ ಒಡನಾಟ ಸಾಧ್ಯತೆ. ಇನ್ನು ಮೀನ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಹಣಕಾಸಿನ ಖರ್ಚು, ಧನಲಾಭ, ಕುಟುಂಬದಲ್ಲಿ ಸುಖ, ನೆಮ್ಮದಿ, ಸಂತೋಷ ಸಾಧ್ಯತೆ. ಇನ್ನು ತುಲಾ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಬಂಧು ಬಾಂಧವರಲ್ಲಿ ಸ್ನೇಹ ಚೆನ್ನಾಗಿರುತ್ತದೆ, ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿರುತ್ತದೆ, ಆರೋಗ್ಯದಲ್ಲಿ ಸುಧಾರಣೆ, ಕುಟುಂಬದಲ್ಲಿ ಮಕ್ಕಳ ಜೊತೆ ಸಂತೋಷವಾಗಿರುವಂದಿರಿ. ಇನ್ನು 12 ರಾಶಿಗಳು ಮುಗೀತು. ಸೊ ಇದು ನಮ್ಮ ರಾಶಿಗಳಲ್ಲಿ ಯಾವುದ್ಯಾವುದು ಏನೇನು ಹೇಳಿದ್ದೀನಿ ನೀವು ನೋಡ್ಕೋಬೋದು. ಸೊ ಗ್ರಹಣದ ಹೆಸರು, ದಿನಾಂಕದ ವಾರ ಗ್ರಹಣ, ಆರಂಭದ ಕಾಲ, ಗ್ರಹಣ ಮೋಕ್ಷ ಕಾಲ. ಸೊ ನಾಳೆ ಹೇಳೋದಾದರೆ, ನಿಮಗೆ ಓವರಾಲ್ ಹೇಳೋದಾದರೆ, ನಾಳೆ ದಿನ ಹೊಸ ವರ್ಷ ಎಲ್ರಿಗೂ ಕೂಡ ಒಳಿತನ್ನು ಮಾಡುತ್ತೆ, ಎಲ್ಲರಿಗೂ ಕೂಡ ಒಳಿತಾಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.